ಮುಂದೆ ಅವಾಗ ಎ.ಸಿ.ಬಿ ವಿಚಾರವನ್ನು ಮಾತಾಡ್ತಾ ಇದ್ರಿ ಮತ್ತೆ ಲೋಕಾಯುಕ್ತ. ಎ.ಸಿ.ಬಿ ಒಂದು 5-6 ವರ್ಷಗಳ ಕಾಲ ಇತ್ತು. ಜೊತೆಗೆ ಲೋಕಾಯುಕ್ತ ಈಗ ಮತ್ತೆ ಬಂದಿದೆ. ಆ ಹಳೆ ಲೋಕಾಯುಕ್ತ ಈಗ ಮತ್ತೆ ಇದೆಯಾ ಸರ್? ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಇದ್ರ ಬಗ್ಗೆ ಮಾತಾಡಿದರೆ ಅದು ಇವನಿಗೆ ಅವನು ತನ್ನ ಇವನದು ವಿಚಾರವನ್ನು ಹೇಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಆಗ್ತಾ ಇದೆ. ಸಾಮಾನ್ಯವಾಗಿ ಲೋಕಾಯುಕ್ತ ಅಂತ ಬಂದಾಗ ಭ್ರಷ್ಟರ ಬೇಟೆ ಅನ್ನೋದನ್ನೇ ಜನ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಬ್ಬ ಸಾಮಾನ್ಯ ಅಧಿಕಾರಿ ತೆಗೆದುಕೊಳ್ತಾ ಇರುವಂತಹ ಲಂಚ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಅದನ್ನು ಮಾತ್ರ ಲೋಕಾಯುಕ್ತ ಕೆಲಸ ಮಾಡಬೇಕಾ, ಅಥವಾ ಈ ದೊಡ್ಡ ಮಟ್ಟದ ಕೆಲಸವನ್ನು ಮಾಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದೆ ಇವತ್ತಿನ ಸಮಯದಲ್ಲಿ? ಏನಾಗ್ತಾ ಇದೆ ಸರ್? ಯಾವ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತರು ದಾಳಿ ಮಾಡಿದ್ದು ಅಥವಾ ಅವರನ್ನು ಬಂಧಿಸಿದ್ದು ಅಥವಾ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದು ನಾನು ಓದಿಲ್ಲ. ನಮ್ಮ ಕೇಸಲ್ಲೂ ಚಾರ್ಜ್ ಶೀಟ್ ಹಾಕದೇ ಇರ್ಬೋದು, ಆದರೆ ನಾವು ಅವರ ಹೆಸರು ಹಾಕಿದ್ದೇವೆ, ಮುಖ್ಯಮಂತ್ರಿಗಳ ಹೆಸರು, ಮಂತ್ರಿಗಳ ಹೆಸರು ಹಾಕಿದ್ದೇವೆ, ಅದು ಮಾಡಿ ತೋರಿಸಿದ್ದೇವೆ. ಅದರ ಪರಿಣಾಮವಾಗಿ ಸುಮಾರು 5-6 ವರ್ಷ ಕರ್ನಾಟಕದಲ್ಲಿ ಗಣಿಗಾರಿಕೆಯನ್ನೇ ಸುಪ್ರೀಂ ಕೋರ್ಟ್ನವರು ಬಂದ್ ಮಾಡಿದರು. ಇದೆಲ್ಲ ಮಾಡಿ ತೋರಿಸಿದ್ದೇವೆ. ಇತರ ಕಾಲದಲ್ಲಿ ಆಗಿಲ್ಲದಾದರೆ ಅದು ಯಾಕೆ ಅಂತ ನಾನು ಹೇಳ ಬಯಸೋದಿಲ್ಲ. ಮುಂದೆ ಅವಾಗ ಎ.ಸಿ.ಬಿ ವಿಚಾರವನ್ನು ಮಾತಾಡ್ತಾ ಇದ್ರಿ ಮತ್ತೆ ಲೋಕಾಯುಕ್ತ. ಎ.ಸಿ.ಬಿ ಒಂದು 5-6 ವರ್ಷಗಳ ಕಾಲ ಇತ್ತು. ಜೊತೆಗೆ ಲೋಕಾಯುಕ್ತ ಈಗ ಮತ್ತೆ ಬಂದಿದೆ. ಆ ಹಳೆ ಲೋಕಾಯುಕ್ತ ಈಗ ಮತ್ತೆ ಇದೆಯಾ ಸರ್? ನನ್ನ ಅನಿಸಿಕೆಯಲ್ಲಿ ಇಲ್ಲ. ಅದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಇದ್ರ ಬಗ್ಗೆ ಮಾತಾಡಿದರೆ ಅದು ಇವನಿಗೆ ಅವನು ತನ್ನ ಇವನದು ವಿಚಾರವನ್ನು ಹೇಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಆಗ್ತಾ ಇದೆ. ಸಾಮಾನ್ಯವಾಗಿ ಲೋಕಾಯುಕ್ತ ಅಂತ ಬಂದಾಗ ಭ್ರಷ್ಟರ ಬೇಟೆ ಅನ್ನೋದನ್ನೇ ಜನ ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಒಬ್ಬ ಸಾಮಾನ್ಯ ಅಧಿಕಾರಿ ತೆಗೆದುಕೊಳ್ತಾ ಇರುವಂತಹ ಲಂಚ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಅದನ್ನು ಮಾತ್ರ ಲೋಕಾಯುಕ್ತ ಕೆಲಸ ಮಾಡಬೇಕಾ, ಅಥವಾ ಈ ದೊಡ್ಡ ಮಟ್ಟದ ಕೆಲಸವನ್ನು ಮಾಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದೆ ಇವತ್ತಿನ ಸಮಯದಲ್ಲಿ? ಏನಾಗ್ತಾ ಇದೆ ಸರ್? ಯಾವ ಮುಖ್ಯಮಂತ್ರಿ ವಿರುದ್ಧ ಲೋಕಾಯುಕ್ತರು ದಾಳಿ ಮಾಡಿದ್ದು ಅಥವಾ ಅವರನ್ನು ಬಂಧಿಸಿದ್ದು ಅಥವಾ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದು ನಾನು ಓದಿಲ್ಲ. ನಮ್ಮ ಕೇಸಲ್ಲೂ ಚಾರ್ಜ್ ಶೀಟ್ ಹಾಕದೇ ಇರ್ಬೋದು, ಆದರೆ ನಾವು ಅವರ ಹೆಸರು ಹಾಕಿದ್ದೇವೆ, ಮುಖ್ಯಮಂತ್ರಿಗಳ ಹೆಸರು, ಮಂತ್ರಿಗಳ ಹೆಸರು ಹಾಕಿದ್ದೇವೆ, ಅದು ಮಾಡಿ ತೋರಿಸಿದ್ದೇವೆ. ಅದರ ಪರಿಣಾಮವಾಗಿ ಸುಮಾರು 5-6 ವರ್ಷ ಕರ್ನಾಟಕದಲ್ಲಿ ಗಣಿಗಾರಿಕೆಯನ್ನೇ ಸುಪ್ರೀಂ ಕೋರ್ಟ್ನವರು ಬಂದ್ ಮಾಡಿದರು. ಇದೆಲ್ಲ ಮಾಡಿ ತೋರಿಸಿದ್ದೇವೆ. ಇತರ ಕಾಲದಲ್ಲಿ ಆಗಿಲ್ಲದಾದರೆ ಅದು ಯಾಕೆ ಅಂತ ನಾನು ಹೇಳ ಬಯಸೋದಿಲ್ಲ.